ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ರಾಜ್ಯದ ಸುಮಾರು 2871 ಕೇಂದ್ರಗಳಲ್ಲಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಇನ್ನು ಪರೀಕ್ಷೆ ಬರೆಯಲಿರುವಂತಹ 9,02,889 ವಿದ್ಯಾರ್ಥಿಗಳು. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಿಸಲಾಗಿದೆ. ಶಾಲೆಯ ಸುತ್ತಮುತ್ತ ಇರುವಂತಹ ಜೆರಾಕ್ಸ್ ಅಂಗಡಿಗಳು ಬಂದ್ ಮಾಡಲಾಗಿದೆ. ಇನ್ನು ಪರೀಕ್ಷಾ ಕೊಠಡಿಯಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾ ಕಡ್ಡಾಯವಾಗಿ ಮಾಡಲಾಗಿದೆ. ಸ್ಮಾರ್ಟ್ ವಾಚ್, ಮೊಬೈಲ್ ಸೇರಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಲ್ಲಿ ಬ್ಯಾನ್ ಮಾಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಎಲ್ಲಾ ರೀತಿಯಾದಂತಹ ತಯಾರಿಗಳು ಹಾಗೂ ಅಲರ್ಟ್ ಆಗಿದ್ದಾರೆ. ಸಿಸಿ ಕ್ಯಾಮೆರಾ ಇರಬಹುದು ಅಥವಾ ಕೆಲವೊಂದು ಟೆಕ್ನಿಕಲಿ ಇರುವಂತಹ ವಸ್ತುಗಳು ಎಲ್ಲವೂ ಕೂಡ ಬ್ಯಾನ್ ಮಾಡಿದ್ದಾರೆ. ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಇವತ್ತು ಪ್ರಥಮ ಭಾಷೆ ಪರೀಕ್ಷೆ 10:15 ಸುಮಾರಿಗೆ ಆರಂಭ ಆಗುತ್ತೆ. ರಾಜ್ಯದ 2871 ಕೇಂದ್ರಗಳಲ್ಲಿ ಪರೀಕ್ಷೆಗಳು ಆರಂಭ ಆಗ್ತಿದೆ. ಬೆಳಗ್ಗೆ 10:15 ಆರಂಭ ಆಗ್ತಾ ಇರುವಂತಹ ಪರೀಕ್ಷೆಗಳು ಇವತ್ತು ಪ್ರಥಮ ಭಾಷೆ ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಪರೀಕ್ಷೆ ಬರೆಯಲಿದ್ದಾರೆ 9,02,889 ವಿದ್ಯಾರ್ಥಿಗಳು. ಇನ್ನು ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲೇ ಇಲ್ಲಿ ಏನೆಲ್ಲ ತಯಾರಿಗಳು ಬೇಕು ಹಾಗೂ ಹೇಗೆ ಅಲರ್ಟ್ ಇರಬೇಕೋ ಹಾಗೆ ಅಲರ್ಟ್ ಇದ್ದಾರೆ. ನಿಷೇಧಾಜ್ಞೆಯನ್ನ ಹೇರಿಸಿದ್ದಾರೆ. ಶಾಲೆಯ ಸುತ್ತಮುತ್ತ ಜೆರಾಕ್ಸ್ ಅಂಗಡಿಗಳು ಎಲ್ಲವೂ ಕೂಡ ಬಂದ್ ಮಾಡಿಸಿದ್ದಾರೆ. ಪರೀಕ್ಷಾ ಕೊಠಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಕಡ್ಡಾಯವಾಗಿ ಹಾಕಲಾಗಿದೆ. ಸಿಸಿಟಿವಿ ಕ್ಯಾಮೆರಾಗಳು ಪರೀಕ್ಷಾ ಕೊಠಡಿಯಲ್ಲಿ, ಮತ್ತೊಂದು ಕಡೆ ಶಾಲೆಯ ಸುತ್ತಮುತ್ತ ಇರುವಂತಹ ಜೆರಾಕ್ಸ್ ಅಂಗಡಿಗಳು ಎಲ್ಲವೂ ಕೂಡ ಬಂದ್ ಮಾಡಿಸಿದ್ದಾರೆ. ಇನ್ನು ಸ್ಮಾರ್ಟ್ ವಾಚ್ ಇರ್ಬೋದು, ಮೊಬೈಲು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬ್ಯಾನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಯಾರು ಕೂಡ ಸ್ಮಾರ್ಟ್ ವಾಚ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಯಾವುದೇ ವಸ್ತುಗಳನ್ನು ತಗೊಂಡು ಶಾಲೆಯ ಕೊಠಡಿ ಒಳಗೆ ಹೋಗೋ ಹಾಗಿಲ್ಲ. ಎಲ್ಲವೂ ಕೂಡ ಬ್ಯಾನ್ ಮಾಡಿದ್ದಾರೆ. ಕಾರಣ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಲ್ಲ ಗಮನವನ್ನು ಇಟ್ಟಿದ್ದಾರೆ ಶಾಲೆಯ ಶಿಕ್ಷಕರು ಕೂಡ. ಹಾಗಾಗಿ ಶಾಲೆಯ ಶಿಕ್ಷಕರು, ಶಾಲೆಯ ಸಿಬ್ಬಂದಿ ಏನೆಲ್ಲ ಅಲರ್ಟ್ ಆಗಿರಬೇಕು ಎಲ್ಲರೂ ಕೂಡ ಅಲರ್ಟ್ ಆಗಿ ಈ ಒಂದು ಪರೀಕ್ಷೆಗಳಿಗೆ ಇದೀಗ ಮಕ್ಕಳೆಲ್ಲ ಸಜ್ಜಾಗಿದ್ದಾರೆ. ಇವತ್ತು ರಾಜ್ಯದ ಹಲವು ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಸುಮಾರು 10:15ಗೆ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಶಾಲೆಯ ಸುತ್ತಮುತ್ತ ಜೆರಾಕ್ಸ್ ಅಂಗಡಿಗಳಿರ್ಬೋದು ಅಥವಾ ಈ ಒಂದು ಶಾಲೆಯ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕೋದು, ಅದಾದ ನಂತರ ಶಿಕ್ಷಕರು ಹೇಗೆಲ್ಲ ಅಲರ್ಟ್ ಆಗಿರಬೇಕು, ಹೇಗೆ ವಿದ್ಯಾರ್ಥಿಗಳ ಮೇಲೆ ಕಣ್ಣಿಡಬೇಕು ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ವಾಚ್, ಮೊಬೈಲ್ ಸೇರಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬ್ಯಾನ್ ಮಾಡಿದ್ದಾರೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಿದೆ. ಇನ್ನು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಅಂತಂದರೆ ಸುಮಾರು 200 ಮೀಟರ್ ಏನೆಲ್ಲ ಅಲರ್ಟ್ ಆಗಿರಬೇಕು ಹಾಗೆ ಅಲರ್ಟ್ ಆಗಿದ್ದಾರೆ. ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸೋದು, ಅದರಲ್ಲೂ ಕೂಡ ಜೆರಾಕ್ಸ್ ಅಂಗಡಿಗಳು ಇದೆಲ್ಲವೂ ಕೂಡ ಬಂದ್ ಮಾಡಿಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕೋದು, ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಶಾಲೆಗಳ ಸುತ್ತಮುತ್ತ ಇರ್ಬೋದು ಅಥವಾ ಮಕ್ಕಳಿಗೋಸ್ಕರ ಏನೆಲ್ಲ ತಯಾರಿಗಳು ಬೇಕು ಅಂತಂದರೆ ಎಸ್ಎಸ್ಎಲ್ಸಿ ಅಂತಂದರೆ ಅಲ್ಲಿ ಒಂದು ಈ ಜೀವನದ ಬಹಳ ಇಂಪಾರ್ಟೆಂಟ್ ಮಹತ್ವವಾದಂಥ ಘಟ್ಟ ಅದು. ಹಾಗಾಗಿ ಇಲ್ಲಿ ಏನೆಲ್ಲ ತಯಾರಿಗಳು ಬೇಕೋ ಎಲ್ಲವೂ ಕೂಡ ಮುಂಚಿತವಾಗಿ ವಿದ್ಯಾರ್ಥಿಗಳಿಗೆ ಹೇಗೆ ಅವ್ರಿಗೆ ಪಾಸಿಟಿವ್ ಆಗಿ ಎನರ್ಜಿ ಕೊಡಬೇಕು ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಇವತ್ತಿನಿಂದ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಹಾಗಾಗಿ ಏನೆಲ್ಲ ತಯಾರಿಗಳು ಬೇಕೋ ಎಲ್ಲ ಮಾಡಿಕೊಂಡಿದ್ದಾರೆ. ಶಾಲೆಯ ಸುತ್ತಮುತ್ತ ಸುಮಾರು 200 ಮೀಟರ್ ಜೆರಾಕ್ಸ್ ಅಂಗಡಿಗಳಿರ್ಬೋದು ಅಥವಾ ಇಂಥ ಒಂದು ವಸ್ತುಗಳು ಸಿಗುವಂಥ ಯಾವುದೇ ಒಂದು ಅಂಗಡಿಗಳನ್ನು ಇಡಬಾರ್ದು ಅಂಥೇಳಿ ಎಲ್ಲವೂ ಕೂಡ ಮುಗಿಸಿದ್ದಾರೆ. ಅದಾದ ನಂತರ ಇಲ್ಲಿ ಈ ಒಂದು ಶಾಲೆಯ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳು ಕೂಡ ಹಾಕಿಸಿದ್ದಾರೆ. ಇಂದಿನಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ಏನೆಲ್ಲ ಅಲರ್ಟ್ ಆಗಬೇಕು ಅದರಲ್ಲೂ ಕೂಡ ಸುಮಾರು 200 ಮೀಟರ್ ದೂರದಲ್ಲೇ ನಿಷೇಧಾಜ್ಞೆ ಏರಿಸಲಾಗಿದೆ. ಕಾರಣ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಸುಮಾರು 10:15ಗೆ ಇವತ್ತು ಪರೀಕ್ಷೆಗಳು ಆರಂಭ ಆಗುತ್ತೆ. ಇದೀಗ ಪ್ರಥಮ ಭಾಷೆಯ ಪರೀಕ್ಷೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಎಲ್ಲವೂ ಕೂಡ ತಯಾರಿಗಳನ್ನು ಮಾಡಿಕೊಂಡು ಹೇಗೆಲ್ಲ ಅಲರ್ಟ್ ಆಗಿರಬೇಕು ರಾಜ್ಯದಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿ ಎಲ್ಲವೂ ಕೂಡ ಸುಖವಾಗಿ ಎಲ್ಲವೂ ಕೂಡ ಆರಾಮಾಗಿ ಪರೀಕ್ಷೆಗಳು ನಡಿಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಪಾಸಿಟಿವ್ ಎನರ್ಜಿ, ಮತ್ತೊಂದು ಕಡೆ ಇಲ್ಲಿ ಏನೆಲ್ಲ
ಅಲರ್ಟ್ ಆಗಿರಬೇಕು ಅಥವಾ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಬೇಕೋ ಎಲ್ಲವೂ ಕೂಡ ತಗೊಂಡಿದ್ದಾರೆ.